ಡಬ್ಬೆ ಕೆಳಗೆ ಹೋಯ್ತು. ಆಫೀಸ್ನಲ್ಲಿ ಒಂದು ನಿಮಿಷನೂ ಬರೋದಿಲ್ಲ. ದಾರಿಯಲ್ಲಿ ಬರಬೇಕಾದ್ರೆ ವಿಪರೀತ ಟ್ರಾಫಿಕ್. ನನಗಂತೂ ಸಾಕಾಗೋಯ್ತು. ಒಂದು ಗ್ಲಾಸ್ ನೀರು ಕೊಡು. ನೀರಾದರೂ ಕೊಡು. ಅಂದಾಗೆ ಜಾನು ಮಕ್ಕಳಲ್ಲಿ ಕಾಣ್ತಾ ಇಲ್ಲ. ಸರಿ ಜಾನು, ಈ ತುಳಸಿ ಯಾರು? ನಿನ್ನ ಗೆಳತಿನ ಅಥವಾ ಯಾರಾದ್ರೂ ದೂರ ಸಂಬಂಧಿನ? ತುಳಸಿಯ ಜನ್ಮದ ಜೋಡಿ ಧಾರಾವಾಹಿ ಬರ್ತಾ ಇಲ್ವಾ? ಅದ್ರದ್ದು ನಾಯಕಿ ಅಲ್ವಾ? ಅದನ್ನ ನನ್ನನ್ನ ಕೇಳ್ತೀಯ? ಧಾರಾವಾಹಿ ಬರ್ದಿರೋ ರೈತನ್ನೇ ಹೋಗಿ ಕೇಳು, ಯಾವ ಜೊತೆ ಸಂಸಾರ ಮಾಡ್ತಾಳೆ ಅಂತ. ಅದು ಅವ್ರ ಹತ್ರನೂ ಯಾಕಪ್ಪ ಕೇಳಬೇಕು? ನಾವು ಒಂದು ವಾರ ನೋಡಿದ್ರೆ ಮದುವೆ ಆಗುತ್ತಾ ಇಲ್ವಾ ಅಷ್ಟಾದ್ರೂ ಗೊತ್ತಾಗುತ್ತಲ್ವಾ? ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನೋಡ್ಬೇಕಾಗುತ್ತೆ ಅಷ್ಟೇ. ನೋಡ್ಕೋ, ಇನ್ನೇನು ಕೆಲಸ ಇಲ್ಲ ನಿನಗೆ. ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಈ ಧಾರಾವಾಹಿ ಚರ್ಚೆ ಎಲ್ಲ ನನ್ನ ಜೊತೆ ಮಾಡಬೇಡ ಅಂತ. ಆದರೂ ಬಿಡೋದಿಲ್ಲ ನೀನು. ಇರಲಿ, ತಿನ್ನೋಕ್ಕೇನಿದೆ? ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಇನ್ಮೇಲೆ ಈ ಕಾಳುಗಳೆಲ್ಲ ತರುವಾಗ ಒಂದೆರಡು ಪ್ಯಾಕೆಟ್ ಜಾಸ್ತಿ ತರಬೇಕ್ರಿ. ನಾನು ನಿನ್ನೆ ತಾನೇ ಕೋಮಲ ಮೇಡಮ್ ಕಡೆಯಿಂದ ಕೋಳ್ಬಲೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ತಂದ್ಕೊಟ್ಟಿದ್ದೆ. ಎಲ್ಲ ಇದೆಲ್ಲ. ಅಯ್ಯೋ, ಆ ಕೋಮಲ ಮೇಡಮ್ ಕೋಳ್ಬಳೆ ಕತೆ ಏನಂತ ಕೇಳ್ತೀರಾ? ಯಾಕೆ? ನಾನು ನೋಡ್ದೆ ಈ ಪ್ಯಾಕೆಟ್ ಅಲ್ಲಿ ಒಂದೆರಡಾದ್ರೂ ಚೆನ್ನಾಗಿರ್ಬೋದು ಅಂತ ಒಂದೊಂದೇ ಈ ಪ್ಯಾಕೆಟ್ ಖಾಲಿಯಾಗಿ ಒಂದು ಚೆನ್ನಾಗಿರ್ಲಿಲ್ಲ. ಎಣ್ಣೆ ವಾಸನೆ, ನಿಪ್ಪಟ್ಟಲ್ಲಿ ಉಪ್ಪು ಜಾಸ್ತಿ, ಕೋಳ್ಬಳೆ ಬರೀ ಖಾರ ಇತ್ತು. ಇನ್ಮೇಲೆ ಕೋಮಲ ಮೇಡಮ್ ಹತ್ರದಿಂದ ಏನು ಕರ್ಕೊಂಡ್ರೆ? ಅಲ್ಲ ಜಾನು, ನಮ್ಮ ಆಫೀಸ್ನಲ್ಲಿ ಕೋಮಲ ಮೇಡಮ್ ಕೈ ರುಚಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನೀನ್ ನೋಡಿದ್ರೆ ಚೆನ್ನಾಗಿರ್ಲಿಲ್ಲ. ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಅವಳು ಎಲ್ಲಿಂದ ತರ್ತಾಳಂತೆ, ಅದು ತುಂಬಾ ಚೆನ್ನಾಗಿರುತ್ತಂತೆ. ಸರಿ, ಹಾಗೆ ತರ್ಸಲ್ವಾ? ಸರಿ, ಅದನ್ನೇ ಮಾಡು. ಈಗ ತಿನ್ನೋಕಾದ್ರೂ ಏನಾದ್ರು ಇದೆಯಾ? ಹಾ, ನೋಡಿ, ಮಕ್ಕಳು ಬರ್ಡೇ ಪಾರ್ಟಿಗೆ ಹೋಗಿದ್ದಾರೆ, ಹೌದು. ಏನಾದ್ರು ತಿಂದ್ಕೊಂಡೇ ಬರ್ತಾರೆ. ಹೌದು. ನಂದು ಇವತ್ತು ಉಪವಾಸ, ಏಕಾದಶಿ ಅಲ್ವಾ? ತಿನ್ನಲ್ಲ. ಮತ್ತೆ ಮತ್ತೆ ಬೆಳಿಗ್ಗೆದ್ದು ತಿಂಡಿ ಮಿಕ್ಕಿದೆ, ನಾನು ಅದನ್ನ ಬಿಸಿ ಮಾಡಿ ಕೊಡ್ಲಾ? ನಾನು ಗಮನಿಸ್ತಾ ಇರ್ತೀನಿ ಜಾನು, ಬೆಳಗ್ಗೆ ಮಾಡಿದ ಮಿಕ್ಕಿದ್ದಾಗೆಲ್ಲ ನಿನ್ನ ಉಪವಾಸನೇ ಇರುತ್ತೆ. ಹೋಗ್ಲಿ, ಅದೇನಿದೆ ಅದನ್ನ ಉಪ್ಪಿಟ್ಟೆಲ್ಲ ಮಾಡಿದ್ರು, ನೀನ್ ತಿನ್ಲಿಲ್ಲ, ಅದಕ್ಕೆ ಉಳಿದು ಹೋಯ್ತು. ಏನು ಉಪ್ಪಿಟ್ಟ? ನನಗೆ ಈ ಜೀವನನೇ ಬೇಸರ ಆಗ್ಬಿಟ್ಟಿದೆ. ದಿನವಿಡೀ ಬಾಸ ಆಫೀಸಲ್ಲಿ ಬಾಸ್ಗೆ ಬೇಡ, ಮನೆಗೆ ಬಂದ್ರೆ ನೀನು. ಏನು ನಾನು ಅಲ್ಲ ಜಾನು, ನೀನು. ನಿನ್ನಿಂದ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಅದನ್ನೇ ಹೇಳೋಣ ಅಂತ ಬಂದೆ ನಾನು. ಅದು ನೀನೇ ಕೇಳ್ಬಿಟ್ಟೆ, ಬಲ್ಲ ಜಾಡಿದೆ ನಾನು. ಇವತ್ತು ಆಫೀಸ್ನಲ್ಲಿ ಏನಾಯ್ತು ಗೊತ್ತಾ? ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ತಮ್ಮಣ್ಣ ಅಂತಿದ್ದಾನೆ. ಅದನ್ನೆಲ್ಲ ಅವ್ರು ಗುಣಗಾನ
ಹೇಳಿದಿಲ್ಲ ಅವನೇ ತಾನೆ. ಅವನೇ 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 ಅವನೇ. ಏನು ಅವನಿಗೆ ಇವತ್ತು ಹೊಸ ನಾಮ? ಇಲ್ಲ ಇಲ್ಲ, ಅವನು ತುಂಬಾ ಒಳ್ಳೆಯವನು. ನಾನೇ ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಅವನು ಇವತ್ತು ಅವ್ರ ಮಾಮ ಅವನು ಕರ್ಕೊಂಡ್ ಬಂದಿದ್ದೆ ಆಫೀಸ್ಗೆ. ಅವ್ರ ಹೆಸರು ಪಂಗನಾಮ. ಅಲ್ಲ ಅಲ್ಲ, ಪಂಗನಾಮ ಅಲ್ಲ, ಪರಂಧಾಮ ಅಂತ. ಏನ್ ಮಹಾ ಪಂಡಿತರು, ಜ್ಯೋತಿಷ್ಯರು, ವಿದ್ವಾಂಸರು ಗೊತ್ತಾ ಅವರು. ಅವರು ನೋಡಿದ ತಕ್ಷಣ, ನನ್ನನ್ನು ನೋಡಿದ ತಕ್ಷಣ ಹೇಳಿದ್ರು, ಹಸ್ತಲೇಖೆ, ಆಮೇಲೆ ಮುಖಲಕ್ಷಣ, ಹುಟ್ಟಿದ ದಿನ, ವಾರ, ನಕ್ಷತ್ರ, ತಿಥಿ, ರಾಹುಕಾಲ, ಗೂಳಿಕಾಲ, ಯಮಗಂಡ ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ನನ್ನ ಭೂತ. ಅಲ್ಲ, ಭೂತ ಅಂದ್ರೆ ಭೂತ ಅಲ್ಲ, ನನ್ನ ಹಿಂದೆ ನಡೆದೋಗಿದ್ದು. ಅಂದ್ರೆ ನನ್ನ ಹಿಂದಿನ ಜನ್ಮದ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ? ಏನಂತೆ ಹಿಂದಿನ ಜನ್ಮದ ಪುರಾಣ ಅಲ್ಲ, ನಮ್ಗೆ ಈ ಜನ್ಮದೇ ಆಸಿ ಹೊಡೆಯುವಷ್ಟಿದೆ. ಹಿಂದಿನ ಜನ್ಮದ ಯಾರಿಗೆ ಬೇಕು? ಯಾರಿಗೆ ಏನ್ ಪ್ರಯೋಜನ ಅದನ್ನು ತಿಳ್ಕೊಂಡು? ಅದೇ ತಪ್ಪು ಮಾಡ್ತಾ ಇದೀವಿ ಜನ. ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ, ಹೇಗಿದ್ವಿ ಅಂತ ತಿಳ್ಕೊಂಡ್ರೆ ಈ ಜನ್ಮದಲ್ಲಿ ಇನ್ನೂ ಹೆಚ್ಚು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಅದಕ್ಕೆ ಈಗ ಅವ್ರು ನನ್ನ ಹಿಂದಿನ ಜನ್ಮದ ಬಗ್ಗೆ ಹೇಳ್ತಾರಲ್ಲ, ನಾನು ಹಿಂದಿನ ಜನ್ಮದಲ್ಲಿ ಒಂದು ದೊಡ್ಡ ಅಂದ್ರೆ ಹೆಸರಾಂತ ನಿಮಗೆ ಹೇಳಬೇಕು ಅಂದರೆ ಈಗಿನ ಕಾಲದಲ್ಲಿ ಟಾಟಾ, ಬಿರ್ಲಾ, ಅಂಬಾನಿ ಅವ್ರು ಇದ್ದಾರಲ್ಲ, ಆ ಥರ ಒಂದು ದೊಡ್ಡ ಹೆಸರಾಂತ. ಏನ್ ಹೆಸರು? ಹೆಸರು ಗೊತ್ತಿಲ್ಲ, ಆ ಥರ ಹೆಸರಾಂತ ವಂಶದ ಕುರಿಯಾಗಿದ್ದಂತೆ. ಅದು ಹೇಗೆಂದರೆ ನಮ್ಮಪ್ಪ, ಅವರಪ್ಪ ಅಂದರೆ ಅವ್ರ ತಾತ ಇದ್ರಲ್ಲ, ಮತ್ತೆ ಅವ್ರ ಕೋಲ್ ತಾತ, ಅವ್ರ ಮುತ್ತಾತ, ಮತ್ತೇನು ಮುಂದೆ ಹೇಳಿ. ಅವರೆಲ್ಲ ದೊಡ್ಡ ದೊಡ್ಡ ರಾಜವಂಶದಲ್ಲಿ, ಬರೀ ನಮ್ಮ ರಾಜ್ಯದಲ್ಲಿ ಏನು, ಪರ ರಾಜ್ಯದ ಆಸ್ಥಾನದಲ್ಲಿ, ಆಸ್ಥಾನದಲ್ಲಿ ಸೀರೆ ವ್ಯಾಪಾರ ಮಾಡ್ತಾ ಇದ್ರಂತೆ. ಗೊತ್ತಾ? ಅಲ್ಲೋ ದೊಡ್ಡ ರಾಜರ ಆಸ್ಥಾನದಲ್ಲಿ ಸಾಮಂತರು, ಮಂತ್ರಿಗಳು, ಚಳಪತಿಯೋ, ಸೇನಾಪತಿಯೋ, ಅಲ್ಲ ದೊಡ್ಡ ವಿದ್ವಾಂಸರು, ದೊಡ್ಡ ಪಂಡಿತರು ವ್ಯಾಪಾರವೇ ಮಾಡುದಾದ್ರು ವೈಡೂರ್ಯದ ವ್ಯಾಪಾರ ಮಾಡ್ತಾ ಇದ್ರೇನೋ ಅಂದ್ಕೊಂಡಿದ್ರೆ ಸೀರೆ ವ್ಯಾಪಾರ ಮಾಡ್ತಿದ್ದಾರೆ. ಗೊತ್ತಾಯ್ತು ಬಿಡಿ ನಿಮ್ಮ ವಂಶ ವೃಕ್ಷದ ಬಗ್ಗೆ. ಅದಕ್ಕೆ ಏನೀಗ? ಈಗ ನಾನು ನಮ್ಮ ವಂಶ ಪಾರಂಪರೆಯಿಂದ ಬಂದಿರೋ ವೃತ್ತಿಯನ್ನ ಬಿಟ್ಟು ಯಾವುದೋ ಕಿತ್ತೋಗಿರೋ ಆಫೀಸ್ನಲ್ಲಿ ಒಂದು ಜುಜುಬಿ ಕೆಲಸ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಈ ಥರ ನನ್ನ ಜೀವನ ನರಕದಲ್ಲಿ ಇರೋದಂತೆ ಇದೆಯಂತೆ. ಅದೇ ನಾನು ನಮ್ಮ ಪೂರ್ವಜಿಕರು ಮಾಡಿದ ಸೀರೆ ವ್ಯಾಪಾರವನ್ನು ಶುರು ಮಾಡಿದ್ರೆ ಆದರೆ ನನ್ನ ಮಕ್ಕಳು, ಅವ್ರ ಮಕ್ಕಳು, ಅಂದರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಇದಾರಲ್ಲ, ಅವರೆಲ್ಲ ಕೂತ್ಕೊಂಡು ತಿಂದ್ರು ಕರಗದಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಗೊತ್ತಾ? ನೀವು ಸೀರೆ ವ್ಯಾಪಾರ ಮಾಡೋರ? ಹೌದು. ಅಲ್ಲ, ನಿಮ್ಗೆ ಸೀರೆ ವ್ಯಾಪಾರದ ಬಗ್ಗೆ ಏನು ಗೊತ್ತು ಅಂತ ಕೇಳಿದ್ರು. ನಾವು ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದಾದ್ರೂ ಚೆನ್ನಾಗಿರೋ ಸೀರೆ ತಂದು ಕೊಟ್ಟಿದ್ದೀರಿ? ಯಾವಾಗ ಗೊತ್ತಾಗ್ತಿದ್ದೀವಿ? ಒಂದ್ ವೇಳೆ ಹಬ್ಬಕ್ಕೆ ಸೀರೆ ತಗೊಂಡು ಬನ್ನಿ ಅಂದ್ರು ಬರ್ತೀನಿ, ನೀವು ಬರಲ್ಲ. ಅಷ್ಟು ಬಂದ್ರು ಅಷ್ಟು ದೂರದಲ್ಲಿ ನಿಂತಿರ್ತೀರಿ, ಮೊಬೈಲ್ ನೋಡ್ಕೊಂಡು ನಿಂತಿರ್ತೀರಿ. ಆಯ್ತಾನೆ ನಿಂದು 10 ಸಲ ಕೇಳೋರು ಸೀರೆ ವ್ಯಾಪಾರ ಮಾಡೋರು. ಅಲ್ಲ, ಒಂದ್ ವೇಳೆ ನಾನು ಸೀರೆ ತಗೊಂಡಿದ್ದೆ, ಈ ಸೀರೆ ಹೇಗಿದೆ ಅಂತ ಕೇಳಿದ್ರು ನನ್ನನ್ನು ನೋಡೋದು ಬಿಡಿ, ಮೊಬೈಲಲ್ಲೇ ನೋಡ್ಬೋದು, ಸೂಪರ್ ಆಗಿದೆ ತಗೋ ಅಂತ ಹೇಳೋರು. ಅದೇ ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ತಾ ಇದ್ದೆ, ಸರಿಯಾಗಿ ಹೇಳ್ತಾ ಇದ್ದೆ. ನನಗೆ ಸೀರೆ ಕೊಂಡ್ಕೊಳಕ್ಕೆ ಬರಲ್ಲ, ಆದ್ರೆ ಸೀರೆ ವ್ಯಾಪಾರ ಮಾಡಕ್ ಬರುತ್ತೆ. ಯಾಕೆಂದ್ರೆ ಈ ಸೀರೆ ವ್ಯಾಪಾರ ಮಾಡೋದು ನನ್ನ ರಕ್ತಗತದಲ್ಲೇ ಗೊತ್ತಾಯ್ತಾ? ನೋಡು ಜಾನು, ಯಾಕೆ ಇಷ್ಟೊಂದು ಆತಂಕ ಆಗ್ತಾ ಇದೆ? ನೋಡು, ನಾನು ಹೇಗಿದ್ರು ಆಫೀಸ್ನಲ್ಲಿ ಮಾರ್ಕೆಟಿಂಗ್ ಕೆಲಸ ತಾನೇ ಮಾಡ್ತಾ ಇದ್ದೆ. ತಿಂಗಳಿದೆ ಅಲ್ಲಿ ಇಲ್ಲಿ ಸುತ್ತಾನೇ ಇದ್ದೆ. ಬೇಕಾದಷ್ಟು ಪರಿಚಯಗಳಿವೆ. ಅದೇ ಪರಿಚಯಗಳನ್ನು ಉಪಯೋಗಿಸ್ಕೊಂಡು ಸೀರೆ ವ್ಯಾಪಾರ ಶುರು ಮಾಡೋದು ಅಷ್ಟೇ. ಯಾವುದೇ ರೀತಿಯ ಕಷ್ಟ ನಷ್ಟ ಆಗುವ ಸಾಧ್ಯತೆಗಳೇ ಇಲ್ಲ. ನೋಡು ಜಾನು, ನಾವು ಸೀರೆ ವ್ಯಾಪಾರ ಶುರು ಮಾಡಿದ್ಮೇಲೆ ಮೊದಲಿಗೆ ನಮ್ಮ ಊರು, ಆಮೇಲೆ ನಮ್ಮ ರಾಜ್ಯ, ಹೊರ ರಾಜ್ಯ, ಆಮೇಲೆ ಇಡೀ ದೇಶದಲ್ಲೇ ನಮ್ಮ ಸೀರೆಗಳನ್ನೇ ಬೆಳೀತು.
ಸೀರೆ ಅಂಗಡಿಗೆ ಪರಂಪರಾ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಹೆಸರು ಹೇಳೋಣ. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಕಲ್ಪನೆ ಮಾಡ್ತಾ ಇದ್ರೆ ಏನ್ ಚೆನ್ನಾಗಿದೆ. ಯಾಕೆ ವ್ಯಾಪಾರ ಮಾಡ್ಲಿಕ್ಕೆ ಏನ್ ಬರೋದಿಲ್ಲ. ಸ್ವಲ್ಪ ನೀವು ಆಲೋಚನೆ ಮಾಡಿ, ಇದೆಲ್ಲ ಬೇಕಾ? ಇಷ್ಟು ಒಳ್ಳೆ ಜಾಬ್ ಇದೆ, ಇಷ್ಟು ಒಳ್ಳೆ ಸಂಬಳ ಬರುತ್ತೆ, ಅದಕ್ಕೆ ಏನು ಗೊತ್ತಿಲ್ಲದನ್ನೆಲ್ಲ ಯಾಕೆ ಕೈ ಹಾಕ್ಬೇಕು? ನೋಡು ಜನು, ನೀನು ನಾವು ನಮ್ಮ ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ. ಆದರೆ ನಾನು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ನಮ್ಮ 4-6 ತಲೆಮಾರುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಸ್ವಲ್ಪ ನಂತರ ಮುಂದಾಲೋಚನೆ ಮಾಡೋದನ್ನ ಕಲಿ. ಅಂದ್ರೆ ನಿಮ್ಮ ನಿರ್ಧಾರ ಬದಲಾಯಿಸೋದು ನೀವಾ? ನಾನು ನಾಳೆ ಆಫೀಸ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಇದೇ ನನ್ನ ಅಂತಿಮ ನಿರ್ಧಾರ. ಪ್ಲೀಸ್, ನಿಮ್ ಸೀರೆ ಬಗ್ಗೆ ಏನು ಗೊತ್ತಿಲ್ಲ, ನಮ್ಗೆಲ್ಲ ಅದೆಲ್ಲ ಆಗೋದಲ್ಲ. ಪ್ಲೀಸ್, ನೀವು ಇನ್ನೊಮ್ಮೆ ಆಲೋಚನೆ ಮಾಡಿ ನೋಡಿ. ಏನು ಯೋಚನೆ ಮಾಡೋದೇ ಇಲ್ಲ. ಇದು ನನ್ನ ನಿರ್ಧಾರನ ಬದಲಾಯಿಸುವ ಪ್ರಸಕ್ತಿಯೇ ಇಲ್ಲ. ನೋಡಿಲಿ, ರಾಜೀನಾಮೆ ಪತ್ರ ರೆಡಿಯಾಗಿದೆ. ನಾಳೆ ಆಫೀಸ್ಗೆ ಹೋಗಿ ನನ್ನ ಬಾಸ್ ಮುಖಕ್ಕೆ ಎಸೆಯೋದು ಬರೋದು ಅಷ್ಟೇ. ಬಂದ್ಬಿಟ್ಟು ಸೀರೆ ವ್ಯಾಪಾರನ ಶುರು ಮಾಡ್ಕೊಳೋದು. ಯಾಕೆ ನಿನ್ಗೆ ಅಷ್ಟು ಅರ್ಥ ಆಗ್ತಾ ಇಲ್ಲ? ನಿನ್ಗೆ ಹೇಗೆ ಅರ್ಥ ಮಾಡಿಸೋದು? ನಿನ್ಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಇವ್ಳು ಹೇಗಪ್ಪ ಅರ್ಥ ಮಾಡಿಸೋದು? ಸೀರೆ ವ್ಯಾಪಾರ ಮಾಡೋದು ಒಂದು ದೊಡ್ಡ ಕೆಲಸ ಅಲ್ವಾ? ಹಾಂ, ಇದಕ್ಕೂ ನನ್ನ ಹತ್ರ ಒಂದು ಉಪಾಯ ಇದೆ. ಈಗಲೇ ತೋರಿಸ್ಬಿಡ್ತೀನಿ. ಒಂದು ಡೆಮೋ ಮಾಡಿಬಿಡೋಣ. ನೀನು ನಿನ್ನ ಹತ್ರ ಸೀರೆಗಳನ್ನೆಲ್ಲ ತೊಗೊಂಡು ಹೋಗು. ಏನು ಡೆಮೋನೋ, ನೀವು ಏನು ಹೇಳ್ತೀರೋ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಅರ್ಥ ಆಗುತ್ತೆ. ಮೊದಲು ನೀನು ಸೀರೆ ತಗೊಂಡು ಸೀರೆ ವ್ಯಾಪಾರ ಶುರು ಮಾಡ್ಕೊಂಡ್ಮೇಲೆ ಎಲ್ಲೆಲ್ಲೂ ನಮ್ಮದೇ ಸೀರೆಗಳ ಬೇಡಿಕೆ, ನಮ್ಮದೇ ಪರಂಪರಾ ಸಿಲ್ಕ್ ಸ್ಯಾರೀಸ್ ಅನ್ನೋದೇ ಒಂದು ಬ್ರ್ಯಾಂಡ್ ಆಗಿ ಶುರುವಾಗ್ಬಿಡುತ್ತೆ. ಎಲ್ಲೆಲ್ಲೂ ನಮ್ಮದೇ ಸೀರೆಗಳ ಚರ್ಚೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕರೆಸಿ ನಾವು ಜಾಹೀರಾತಿಗೆ ತಗೋಬೋದು. ಏನು ಚೆನ್ನಾಗಿದೆ. ಯೋಚನೆ ಮಾಡ್ತಾ ಇದ್ರೆ ಸಂಧ್ಯಾ ನಿಮ್ಮಲ್ಲೇ ಕಲ್ಸು ಕಾಣ್ತಾ ಇದ್ದೀರಾ? ನಾನೇನ್ ಮಾಡ್ಬೇಕು ಅದನ್ನ ಹೇಳಿ. ಈಗ ನಾವು ಡೆಮೋ ಮಾಡ್ಬೋದು. ನಾನು ನಿನ್ನ ಗಂಡ ಅಲ್ಲ, ನೀನು ನನ್ನ ಹೆಂಡತಿ ಅಲ್ಲ. ನನಗೆ ನಿನ್ನ ಪರಿಚಯವೇ ಇಲ್ಲ. ಇದೇ ನಮ್ಮ ಅಂಗಡಿ. ನೀನು ಅಲ್ಲಿಂದ ಹೋಗಿ ನಾನು ನಿಮಗೆ ಸೀರೆ ಮಾಡ್ಕೊಡ್ತೀನಿ. ಗೊತ್ತಾಯ್ತಾ? ಇದು ಚೆನ್ನಾಗಿದೆ. ನಾನು ಹೆಂಡತಿ ಅಲ್ಲ, ಹೌದು. ನೀವು ನನ್ನ ಗಂಡ ಅಲ್ಲ, ಅಲ್ವೇ ಅಲ್ಲ? ನಿಮ್ಮ ಅಂಗಡಿಗೆ ನಾನು ಸೀರೆ ತಕೊಳ್ಳಿ ಬರೋಳು. ಬಾ ಬಾ. ನಾನು ಸೀರೆ ಚೇಂಜ್ ಮಾಡಿ ಬರಲ್ಲ. ಅದೆಲ್ಲ ಏನು ಬೇಡ. ನೀನು ಹೇಗಿದ್ರು ಚೆನ್ನಾಗಿದ್ಯಾ? ಶಾಪಿಂಗಿಗೆ ಹೋಗೋದಲ್ವೇ? ತಗೋ ತಗೋ, ಬ್ಯಾಗ್ ಏನಾದ್ರು ತಗೋ, ಸಾಕು. ಬ್ಯಾಗ್ ಆದ್ರೂ ತಗೊಳ್ಳೋದು ಬಿಡಿ. ನಾನು ನಿಮ್ಮ ಅಂಗಡಿಗೆ ಸೀರೆ ತಕೊಳ್ಳಿಕ್ ಬರುವ. ಅಷ್ಟೇ. ಸರಿಯಾಗಿ ನನಗೆ ನೋಡ್ಕೊಳ್ಳಿ. ಒಂದು ನಿಮಿಷ ಇರು, ನಾನು ನನ್ನ ಅಂಗಡಿನ ಓಪನ್ ಮಾಡ್ಕೋಬೇಕಲ್ಲ. ಅಂಗಡಿಗೆ ಟಿಂಗ್ ಟಾಂಗ್ ವ್ಯಾಪಾರ. ಯಾರು ಅಂಗಡಿಗೆ ಬರ್ಬೇಕಾದ್ರೆ ಬೆಲ್ ಮಾಡಿ ಬರ್ತಾರ? ನಿಮಗೆ ನಾನು ಅರಿಶಿನ ಕುಂಕುಮ ಎಷ್ಟು ಆರತಿ ಮಾಡಿ ಸ್ವಾಗತ ಮಾಡ್ಕೋಬೇಕಾ? ಅಲ್ಲ, ನನಗೆ ಗೊತ್ತು. ನಾನು ಹೇಳ್ತಿದ್ದೆ ಮನೆ ಸೀರೆ ವ್ಯಾಪಾರಕ್ಕೆ ಬರೋದು ಅಂತ. ಅಂಗಡಿ ಸೀರೆ ತಗೊಳಕ್ ಬಂದ್ರ? ಅಲ್ಲ, ಸೀರೆ ಅಂಗಡಿಗೆ ತರಕಾರಿ ತರ್ಲಿಕ್ಕೆ ಬಂದಿದ್ದೀವಿ. ತರಕಾರಿ ಸಿಗುತ್ತಾ ಇಲ್ಲ. ಪುನಃ ಸರಿಯಾಗಿ ಹೇಳಿ. ಯಾವ ಸೀರೆ ಬೇಕಾಗಿತ್ತು? ಹೇಳ್ತಿಲ್ಲ. ಈಗಲೇ ಯಾವ ಸೀರೆ ತಗೊಳ್ಳೇಬೇಕಾ? ಸೀರೆದು ಕಲರ್, ಕ್ವಾಲಿಟಿ, ಪ್ರೈಸ್ ಎಲ್ಲ ನೋಡೋದು ಬೇಡವಾ? ಸರಿಯಾಗಿ ಹೇಳಿ.
ನಾನೇ ಈ ಅಂಗಡಿ ಮಾಲೀಕ. ಇನ್ನು ಹೊಸ ಅಂಗಡಿ ಅಲ್ವಾ, ಇನ್ನು ಕೆಲಸದವ್ರನ್ನ ಯಾರು ಇಟ್ಕೊಂಡಿಲ್ಲ. ನಿಮಗೆ ಸೀರೆ ಬೇಕು ತಾನೇ, ಬೇರೆ ವಿಷಯ ಎಲ್ಲ ಯಾಕೆ? ನಿಮ್ ಕೆಲ್ಸದವ್ರು ಅಂತ ಕೇಳ್ದೆ ಅಂತ ಕೋಪ ಬರ್ತೇನೋ? ಕೋಪ ಗೀಪ ನಂಗೆ ಬರೋದೇ ಇಲ್ಲ ಮೇಡಮ್. ಕೋಪ ಬರಲ್ಲ. ಏನಾಯ್ತು ನಿಮಗೆ? ನಿಮ್ಮ ಮಕ್ಕಳಿಗೆ AC ಗೀಸಿ ಇಲ್ವಾ? ಅದೇ ನಮ್ದಿನ್ನು ಹೊಸ ಅಂಗಡಿ ಅಲ್ವಾ ಮೇಡಮ್, ಇನ್ಮೇಲೆ ಹಾಕಿಸ್ಬೇಕು ಅಂತಿದ್ದೀವಿ. ಅದೇ AC. ನಿಮಗೆ ಏನಾದರೂ ಜ್ಯೂಸು, ಐಸು? ಯಾವ್ದು ಫ್ರಿಜ್ ಅಲ್ಲಿ ಇಲ್ಲ ಅಂತ ನಂಗೆ ಗೊತ್ತಿಲ್ವಾ? ನೀರು ತಂದು ಕೊಡಿ. ಹಾ. ನೀರು ಸಮಾಧಾನ ಆಯ್ತಾ? ಹಂಗಾಗಿ ನಿಮ್ಮ ಅಂಗಡಿಲಿ ಹೇಗಿರೋ ಸೀರೆಗಳೆಲ್ಲ ಇದೆ? ಯಾವ್ಯಾವ ವೆರೈಟಿ ಅಬ್ಬಾ, ಈಗಾದ್ರೂ ಸೈರೆ ಪಾಯಿಂಟಿಗೆ ಬಂದ್ರಲ್ಲ ಮೇಡಮ್. ನಮ್ಮ ಹತ್ರ ಎಲ್ಲಾ ರೀತಿ ಸೀರೆಗಳಿವೆ. ಮೈಸೂರು ಸಿಲ್ಕ್, ಬೆನಾರಸ್ ಸಿಲ್ಕ್, ಬೆಳಗಾಂ ಸಿಲ್ಕ್, ಬೆಂಗಳೂರು ಸಿಲ್ಕ್ಗಳು, ಕಲ್ಕತ್ತಾ ಸಾರಿಗಳು, ರಾಜಸ್ಥಾನ್ ಸಾರಿಗಳು, ಯಾವ ತರ ಸೀರೆ ಬೇಕು ಕೇಳಿ, ಎಲ್ಲಾ ಬೇರೆ ಸೀರೆಗಳು ಇವೆ ನಮ್ಮ ಹತ್ರ. ನೀವು ಈಗೆಲ್ಲ ಹೇಳಿದ್ರಲ್ಲ, ಹಾ. ಈ ವೆರೈಟಿ ಸೀರೆ ಎಲ್ಲ ನನ್ನ ಹತ್ರ ಇದೆ. ಆದ್ರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನ್ನ ಹತ್ರ ಒಂದು ಸೀರೆನೇ ಇಲ್ಲ ರೀ ಅನ್ನೋದು ಅಲ್ವಾ? ಈ ಸೀರೆ ನೋಡಿ, ಈ ಸೀರೆ ನೋಡಿ, ಈ ಸೀರೆ ನೋಡಿ. ಎಷ್ಟ್ ಚೆನ್ನಾಗಿದೆ. ಹಾ. ಅಲ್ವಾ? ಎಷ್ಟಿರೋ ಪ್ರೈಸ್? ಹಾಗೆ ಏನಾದ್ರೂ ಡಿಸ್ಕೌಂಟ್ ಏನಾದ್ರೂ ಇದೆಯಾ? 50% buy one get one free. ಏನು ಫ್ರೀನಾ? ಮದುವೆ ಆಗಿ ಇಷ್ಟು ವರ್ಷ ಅವ್ರೆ ಫ್ರೀ ಅಂತ ಕೊಡೋಲ್ಲ. ಅಂಗಡಿಗೆ ಕರ್ಕೊಂಡ್ರೆ ಅಂತ ಬರೀ ಕೊಟ್ಟು ಕೊಡಿಸ್ಕೊತಾ ಇದ್ದೆ. ನೀವು ಯಾವಾಗ ಬರ್ತಿದ್ದೀರ ನೋಡಿ ಶಾಪಿಂಗ್? ಅದೇ ಮೇಡಮ್, ನಮ್ದು ಇನ್ನು ಹೊಸ ಅಂಗಡಿ ಅಲ್ವಾ, ಯಾವುದೇ ರೀತಿಯ ಡಿಸ್ಕೌಂಟು, ಅದೇ ಬೈ ಒನ್ ಗೆಟ್ ಒನ್ ಫ್ರೀ ಅದೆಲ್ಲ ಏನಿಲ್ಲ. ತುಂಬಾ ರೀಸನಬಲ್ ಬೆಲೆ ಇರುತ್ತೆ. ಈ ಸೀರೆಗೆ ಬರೀ 5,000 ರೂಪಾಯಿ ಅಷ್ಟೇ. ಅಷ್ಟೇ, ತುಂಬಾ ತುಂಬಾ ರೀಸನಬಲ್ ಬೆಲೆ. 5,000 ರೂಪಾಯಿನಾ? ಹೌದು. ಅಲ್ಲ ಯಾಕೆ ಇದು ಅದು? ನಿಮ್ ಸೋದರತ್ತೆ ವಾರದಿಕ್ಕಿ ನಾದಿನಿ ಮಗಳು ಮದುವೆ ಕೊಟ್ಟ ಸೀರೆ ಜಾಸ್ತಿ ಅಂದ್ರೆ ಜಾಸ್ತಿ 500 ರೂಪಾಯಿ ಇದ್ದಿದ್ದು. ಅದು ಬಿಟ್ಬಿಡಿ, ಅದು ಬಿಟ್ಬಿಡಿ. ಈ ಸೀರೆ ನೋಡಿ, ಈ ಸೀರೆ ನೋಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಈ ಸೀರೆ ನನಗೆ ಗೊತ್ತೇ, ನಿಮ್ಮ ಯಜಮಾನ್ರು ನಿಮ್ಮನ್ನ ನೋಡಿದ ಕೂಡಲೇ ಸೀರೆನಾ? ಇದು ಬಿಟ್ರೆ ಬೇರೆ ಯಾವ ಸೀರೆನೇ ಇಲ್ವಾ ನಿನ್ನ ಹತ್ರ? ಈ ಸೀರೆ ಕಲರ್ ನೋಡಿದ್ರೆ ಸಾಕು. ಈ ಸೀರೆ ಉಟ್ಕೊಂಡು ಬರೋದಾದ್ರೆ ನನ್ನೊಟ್ಟಿಗೆ ಬರೋದೇ ಬೇಡ ನೀನು. ನಾನು ಒಬ್ಬಳೇ ಹೋಗ್ತೀನಿ, ನೀನು ಒಬ್ಬಳೇ ಹೋಗು ಅಂತಾರೆ. ನಾನು ಅಂತೀನಿ, ನಾನು ಹಾಗೆಲ್ಲ ಹೇಳೋಲ್ಲ. ಕಲ್ಪಾದ ಮಾರ್ಕೆಟಿಂದ ನಾನು ಇದೇ ಸೀರೆ ಉಟ್ಕೊಂಡು ಬಂದಿದ್ದಾಗ ಇದೇ ಡೈಲಾಗ್ ಹೇಳಿದ್ದು ನೀವು ಮರ್ತಾಯ್ತಾ? ನಂಗೆ ಗೊತ್ತು ರೀ, ಇದು ನೀವು ಯಾಕೆ ಹೇಳೋದು ಅಂತ. ಇದು ನನ್ನ ತವ್ರ ಮನೆ ಕಡೆಯಿಂದ ಬಂದು ಸೀರೆ, ಅದಕ್ಕೆ ನಿಮ್ಗೆ ತಾತ್ಸಾರ ಅಷ್ಟೇ. ನಮ್ಮ ಮನೆ ರಮಣ ಶುರು ಮಾಡೋಣ. ಈ ಸೀರೆ ಬಿಟ್ಬಿಡಿ, ಈ ಸೀರೆ ಬಿಟ್ಬಿಡಿ. ನಿಮ್ಗೆ ಯಾವ ರೀತಿ ಸೀರೆ ಬೇಕು ಅಂತ ಹೇಳಿದಲ್ಲ, ನಾನೇ ಯಾಕೆ ತೋರಿಸ್ಬಿಡ್ರಿ? ನೀವು ಯಾವ ಕೇಳಿದ್ರೆ ಅದನ್ನೇ ತೋರಿಸ್ತೀನಿ. ನನಗೆ ಈಗ ಲೇಟೆಸ್ಟ್ ಆಗಿರೋದು ಬಾರ್ಡರ್ಲೆಸ್ ಸೀರೆ ಇರುತ್ತಲ್ವಾ, ಹಾಗೇನಾದ್ರೂ ಇದೆಯಾ? ಇದೆ. ಏನೋ ಹಾಗೆ ತೋರಿಸ್ಕೊಡ್ತೀನಿ. ಇದೆ ನೋಡಿ, ಇದೆ. ನಾನು ಕೇಳ್ತಾ ಇರೋದೇನು, ನೀವು ತೋರಿಸ್ತಾ ಇರೋದೇನು? ನಾನು ಕೇಳಿದ್ದು ಬಾರ್ಡರ್ಲೆಸ್ ಸೀರೆ. ನೋಡಿ, ಈ ಸೀರೆನ ತಗೊಂಡೋಗಿ ಮನೆಗೆ ಹೋಗಿ ಕತ್ರಿ ಇರುತ್ತಲ್ಲ, ಅದೇ ಬಾರ್ಡರ್ಲೆಸ್ ಸೀರೆ. ಸಿಂಪಲ್. ಹೇಗಿದೆ ನನ್ನ ಐಡಿಯಾ? ಸೀರೆನೂ ಬೇಡ, ನಿಮ್ಮ ಐಡಿಯಾನು ಬೇಡ, ನಾನು ಹೊರಟೆ ಬೇಡ, ಅಷ್ಟೇ. ಬೇಡ, ಬೇಡ, ಬೇಡ. ಬಿಡಿ, ಬಿಡಿ, ಬಿಡಿ. ಅದು ಬಿಟ್ಟು ಬೇರೆ 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 ಏನಾದ್ರು ಬೇರೆ ಸೀರೆ. ನನಗೆ ಒಳ್ಳೆ ಮಾಗಿದ ಆಲ್ಫೋನ್ಸು ಮಾವಿನ ಹಣ್ಣು. ಮೇಡಮ್, ಇದು ಸೀರೆ ಅಂಗಡಿ, ಇಲ್ಲಿ ಅಲ್ಪಾಂತ ಮಾವಿನ ಹಣ್ಣೆಲ್ಲ ಸಿಗಲ್ಲ. ಅದಕ್ಕೆ ನಾನು ಹೇಳೋದು, ಹೇಳಿದ್ದನ್ನ ಒಂದು ಸರಿಯಾಗಿ ಪೂರ್ತಿಯಾಗಿ ಕೇಳ್ಕೋಬೇಕು ಅಂತ. ನಾನು ಕೇಳಿದ್ದು ಒಳ್ಳೆ ಮಾಗಿದ ಮಾವಿನ ಹಣ್ಣಿನ ಬಣ್ಣ. ಮಾವಿನ ಹಣ್ಣಿನ ಬಣ್ಣ ಅಂದ್ರೆ ಹಳದಿ. ಇಲ್ಲಿದೆ ನೋಡಿ, ಇದೆ ಮಾವಿನ ಹಣ್ಣಿನ ಬಣ್ಣ. ಈ ಬಣ್ಣ ಅಲ್ಲ,
ಬಂದಿದ್ದಾ? ಅಲ್ಲ ರೀ, ನಾನು ಸರಿಯಾಗಿ ಹೇಳ್ತೀನಿ ಕೇಳ್ಕೊಂಡು. ನಾವು ಮಾರ್ಕೆಟಿಂದ ಮಾವಿನ ಹಣ್ಣು ತರುವಾಗ ಹೇಗಿರುತ್ತೆ? ಸ್ವಲ್ಪ ಹಸಿರಿರುತ್ತೆ, ಸ್ವಲ್ಪ ಎಲ್ಲೋ ಇರುತ್ತೆ. ಕರೆಕ್ಟ್. ಮನೆಗೆ ತಂದು 3 ದಿವಸ ಮಾಗಿದ ಮೇಲೆ ಹಸಿರು ಬಣ್ಣ ಹೋಗಿ ಹಳದಿ ಬಣ್ಣ ಬರೋ ಮೊದಲು ಸ್ವಲ್ಪ ಕೆಂಪು, ಸ್ವಲ್ಪ ಆರೆಂಜ್ ಇರುತ್ತಲ್ವಾ, ಆ ಬಣ್ಣದ ಸೀರೆ ಬೇಕು. ಸ್ವಲ್ಪ ಕೆಂಪು ಇದೆಯಾ? ಇಲ್ಲ, ಈ ಬಣ್ಣನೂ ಅಲ್ಲ. ನಾನು ಹೇಳಿದ್ ಗೊತ್ತಾಗ್ಲಿಲ್ಲ ನಿಮ್ಗೆ. ಅದ್ರ ಮಧ್ಯದ ಬಣ್ಣದ ಸೀರೆ ಬೇಕು ನನಗೆ. ಅಂದ್ರೆ ಹಳದಿ ಅಲ್ಲ, ಆರೆಂಜ್ ಅಲ್ಲ, ಕೆಂಪು ಅಲ್ಲಪ್ಪ, ಅದ್ರ ಮಧ್ಯದ ಬಣ್ಣದ್ದು. ಮತ್ತೆ ಬಣ್ಣದ ಬಗ್ಗೆನೇ ಗೊತ್ತಾಗಲ್ಲ. ನೋಡಿ, ಮೊದ್ಲಾದ್ರೆ ನಾವು ಹೇಳ್ತಾ ಇದ್ವಿ ನವಿಲ್ಗೆರೆ ನೀಲಿ, ನವಿಲ್ಗೆರೆ ಹಸಿರು ಅಂತೆಲ್ಲ ಅಂತ ಇದ್ವಿ. ಈಗ ಹೇಳ್ತೀನಿ ಹೇಳಿ, ಓಷನ್ ಗ್ರೀನ್, ಟೀ, ರಸ್, ಪೀಚ್ ಅಂತೆಲ್ಲ ಹೇಳಲ್ವಾ? ಮೇಡಮ್, ನೀವು ಹೇಳಿದ್ದು ಬಣ್ಣದ ಹೆಸರುಗಳೇ? ಬಣ್ಣಗಳ ಹೆಸರೇ ಗೊತ್ತಿಲ್ಲ. ಬಿಡಿ ಬಿಡಿ, ಅದು ಬಿಡಿ. ಓಕೆ, ಸೀರೆ ವೆರೈಟಿ ಬಗ್ಗೆ ನಾನು ಬನಾನಾ ಸಿಲ್ಕ್, ಬಟರ್ ಸಿಲ್ಕ್, ಮಟ್ಕಾ ಸಿಲ್ಕ್, ಬನಾನಾ, ಬಾಳೆಹಣ್ಣು, ಬಟರ್, ಬೆಣ್ಣೆ, ಇದ್ರಲ್ಲೂ ಸೀರೆ ಮಾಡ್ತಾರ? ಅದಕ್ಕೆ ಕೋಟ ನೋಟು ಅಂತ ಕೇಳಿದ್ವಿ. ಕೋಟ ಸೀರೆನೂ ಇರುತ್ತಾ? ನಿಮ್ಗೆ ಸೀರೆ ಬಣ್ಣಗಳು ಬರೋದಿಲ್ಲ, ಸೀರೆ ವೆರೈಟಿನೂ ಬರೋದಿಲ್ಲ. ನಾನು ಸುಮ್ಮನೆ ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಿದೆ ಅಂತ ಎಣಿಸುತ್ತೆ. ನಾನೇನೋ ಎಣಿಸಿದೆ, ನಿಮ್ಮಲ್ಲಿಂದ ಒಂದು ಹೊಸ ಸೀರೆ ತೆಕ್ಕೊಂಡು ಮನೇಲಿ ಕಿಟ್ಟಿ ಪಾರ್ಟಿ ಇಟ್ಟು ನನ್ನ ಫ್ರೆಂಡ್ಸನ್ನೆಲ್ಲ ಕರೆದು ಹೇಳ್ತೀನಿ, ನೋಡ್ದೆ ನಮ್ಮ ಎದುರು ರೋಡಲ್ಲೇ ಹೊಸ ಸೀರೆ ಓಪನ್ ಆಗಿದೆ, ನಾನೀಗ ನೀವು ತಗೊಂಡೆ ಹೇಳೋಣ ಅಂತಿದ್ದೆ. ನಿಮ್ಮನ್ನು ನೋಡಿದ್ರೆ ಸೀರೆ ಬಗ್ಗೆ ಏನು ಗೊತ್ತಿಲ್ಲ. ನೀನು LKG ಶುರು ಮಾಡ್ಬೇಕು ಅಷ್ಟೇ. ಇಲ್ಲ ಇಲ್ಲ, ಇನ್ನೊಂದು ಜನ್ಮ ತಾಳಿ ಬರ್ಬೇಕು ಸೀರೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ. ಅಷ್ಟೆಲ್ಲ ಇದೆ. ಅಯ್ಯೋ, ಹೌದಾ? ಸೀರೆ ಬಗ್ಗೆನೇ ಏನು ಗೊತ್ತಿಲ್ಲ ಅಲ್ರಿ. ನಂಗಂತೂ ಮನೆಗೆ ಹೋಗೋಕೆ ಲೇಟ್ ಆಗುತ್ತೆ. ಮನೇಲಿ ಗಂಡ ಮಕ್ಕಳು ಕಾಯ್ತಾ ಇದ್ರು. ಮನೇಲಿ ಹೆಂಡತಿ ಮಕ್ಕಳು ಇರ್ಬೋದಲ್ವಾ? ಇದನ್ನೆಲ್ಲ ಬೇಗ ಸರಿಯಾಗಿ ಮಡಚಿ ಮನೇಲಿ ಹೆಂಡತಿ ಮಕ್ಕಳು ಇದ್ದಾನೆ ಇಲ್ವಾ? ಒಳಗಿಡಿ ಮತ್ತೆ ಇದು ಅಂಗಡಿ ಒಳಗೆ ಕೆಲಸ ಮಾಡ್ತಿರೋದು. ಜಯರಾಮ್ ಸರ್, ಜಯರಾಮ್ ಸರ್ ಇದೀರಾ? ಅಯ್ಯೋ, ಬಾಗಿಲು ತೆಗ್ದಿತ್ತು, ಹಾಗೆ ಒಳಗಡೆ ಬಂದ್ಬಿಟ್ಟೆ. ಬನ್ನಿ ಕೋಮಲ ಮೇಡಮ್, ಬನ್ನಿ. ಜಯರಾಮ್ ಸರ್, ಕೋಮಲ ಮೇಡಮ್, ನಮಸ್ಕಾರ. 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 ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನ್ ಇದ್ದೀರಾ ನಮ್ಮನೆವರೆಗೂ? ಅಯ್ಯೋ, ಇವತ್ತು ನೀವು ಆಫೀಸಿಂದ ಹೊರಟ ತಕ್ಷಣ ಆ ತಮ್ಮಣ್ಣ ಇದ್ದಾರಲ್ಲ, ಅವರು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ರು. ಏನಂತ? ಜಯರಾಮ್ ಸರ್ಗೆ ಇಲ್ಲದ ಸಲ್ಲದನ್ನೆಲ್ಲ ಹೇಳ್ಬಿಟ್ಟು ಪಟ್ಟಿ ಪಡಾಯಿಸಿ ಕಳ್ಸಿದೀನಿ, ಅವರು ರಾಜೀನಾಮೆ ಕೊಡೋದಂತೂ ಗ್ಯಾರಂಟಿ ಅಂತ ಇದ್ರು. ಹೌದಾ? ಹಾ, ಅದು ಇವತ್ತು ಬೆಳಿಗ್ಗೆ ಅವ್ರ ಮಾವನವ್ರ ಹತ್ರ ಎಲ್ಲೆಲ್ಲ ಹೇಳ್ಸಿದ್ರಲ್ಲ, ಅದೆಲ್ಲ ಬರೀ ಸುಳ್ಳು. ಹೌದಾ? ಪ್ರಮೋಷನ್ ಬರೋದು ನಿಮಗೆ, ಅದನ್ನ ನಾನೇ ಟೈಪ್ ಮಾಡಿ ಬಂದಿದ್ದೀನಿ. ನೀವು ತುಂಬಾ ಥ್ಯಾಂಕ್ಸ್ ಮೇಡಮ್, ಒಳ್ಳೆ ಸುದ್ದಿ ಹೇಳಿದ್ರಿ ನೀವು. ಹೌದು, ಅದೇ ಬೇಗ ಬೇಗ ನಿಮ್ಗೆ ಗೊತ್ತಾಗ್ಲಿ, ಮತ್ತೆ ಎಲ್ಲಾದ್ರೂ ನೀವು ರಾಜೀನಾಮೆ ಕೊಟ್ಟಿದ್ದೀರಿ ಅಂತ ಹೇಳಿ ಓಡ್ಕೊಂಡು ಬಂದೆ ನಾನು. ರಾಜೀನಾಮೆ ಎಲ್ಲ ಮೇಡಮ್, ನೀವು ಬಂದು ಹೇಳಿದ್ದಕ್ಕೆ ತುಂಬಾ ಉಪಕಾರ ಆಯ್ತು. ಇಲ್ಲಾಂದ್ರೆ ನಮ್ಮನೆ ಕೋಮಲ ಮೇಡಮ್ ಬಂದಿದ್ದಾರೆ. ಇಲ್ಲ, ಪರವಾಗಿಲ್ಲ, ಅದೆಲ್ಲ ಬೇಡ. ನಾನು ಆಫೀಸಿಗೆ ಈಗ ಸದ್ಯ ಬರ್ತಾ ಇದ್ದೀನಿ, ಮನೆಗೆ ಹೋಗ್ಬೇಕು, ತಡ ಆಗ್ತಾ ಇದೆ, ಮತ್ತೆ ಬರ್ತೇನೆ. ಹಾಗೆ ನಿಮ್ಮ ಕೋಡ್ಬಳೆ, ನಿಪ್ಪಟ್ಟು, ಚಕ್ಕಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದಾ? ನಾಳೆ ಇನ್ನೊಂದು 2 ಪ್ಯಾಕೆಟ್. ಖಂಡಿತ ಖಂಡಿತ. ಕೋಮಲ ಮೇಡಮ್ ದೇವ್ರ ಹಾಗೆ ಬಂದು ನಮ್ಮನ್ನು ಕಾಪಾಡಿದ್ರು ಅಂತ ಎಣಿಸ್ಕೊಳ್ಳಿ. ಮತ್ತೆ ಹೌದು, ವಿಶೇಷ ಅವರು ಕೋಮಲಾ ಮೇಡಮು ನನ್ನ ಜೀವನ ಹಾಳಾಗ್ದಂತೆ ಕಾಪಾಡಿದ್ರು. ಅದಕ್ಕೂ ಮುಂಚೆ ನೀನು ನನ್ನ ಕಂಡೇಸ್ಬಿಟ್ಟೆ. ಇಲ್ಲ ಅಂದ್ರೆ ಅಯ್ಯೋ ಭಗವಂತ, ಏನು
ಪಾನಿಪುರಿ ಐಸ್ ಕ್ರೀಮು ಎಲ್ಲ ಉಪವಾಸ ಬೇರೆ ನಾನು ತಿಂತೀನಿ ನೀನು ನೋಡು. ಹೌದಾ ನಡೆ ಹಾಗಿದ್ರೆ. ಖಂಡಿತ ಈ ಸಲ ಬಾರ್ಡರ್ಲೆಸ್ ಸೀರೆನೇ ನನ್ನ ಆ್ಯನಿವರ್ಸರಿ ಮಕ್ಕಳಿಗೆ ಬರೋಣ.